ಇನ್ನ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಮಾಡಲಿ, ಟೌನ್ಶಿಪ್ ಯಾರ ಕನಸಿನ ಕೂಸು ಅನ್ನೋದನ್ನ ಹೇಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ತಿರುಗೇಟ್ ಕೊಟ್ಟಿದ್ದಾರೆ. ಸದನದಲ್ಲಿ ಚರ್ಚೆ ಮಾಡಲಿ, ಅದಕ್ಕೆ ಉತ್ತರ ಕೊಡ್ತೀವಿ, ಅದು ಯಾರ ಕನಸಿನ ಕೂಸು ಅಂತಾನು ಹೇಳ್ತೀವಿ, ಮಾಡಲಿ ಅವರು ಪ್ರತಿಭಟನೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಗಬೇಕು, ಆದರೆ ಮೊನ್ನೆ ತಾನೇ ಪೇಪರ್ನಲ್ಲಿ ಸಂಪೂರ್ಣ ಬಿಡುಗಡೆ ಮಾಡಿದೀವಿ. ಯಾವ ಸರ್ಕಾರಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಏನಿಲ್ಲ ಅಂತ ಎಲ್ಲ ನೋಟಿಫಿಕೇಶನ್ ಆಗಿದೆ. ಇವತ್ತು ಜಗತ್ ಜಾಹೀರ್ ಆಗುತ್ತೆ. ಅದನ್ನು ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತಾರೆ, ಸಾಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಇದು ಇವ್ರು ಮಾಡಿರ್ತಕ್ಕಂಥದ್ದೇ, ಈ ಟೌನ್ಶಿಪ್ಗಳು ಅಂತಕ್ಕಂಥದ್ದು ಪ್ಲಾನ್ ಮಾಡಿರ್ತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿ ಅವರಲ್ಲಿ ಸಾರ್ವಜನಿಕರಲ್ಲಿದೆ. ಈಗ ನೋಡೋಣ, ಇದಾದ್ಮೇಲೆ ಇನ್ನು ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾರೆ ನೋಡೋಣ. ಅವ್ರ ಹೋರಾಟಕ್ಕೆ ನಮಗೇನು ತೊಂದರೆ ಇಲ್ಲ. ಅದಕ್ಕೇನು ಉತ್ತರ ಕೊಡಬೇಕು, ಸರ್ಕಾರ ಆಗಿರಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಗಟ್ಟಿಯಾಗಿ ಅದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಅಲ್ಲ ಹಾಕ್ಲಿ, ಯಾಕಂದ್ರೆ ಹೋರಾಟಗಳು ಆಗ್ಬೇಕು. ಆದರೆ ಮೊನ್ನೆ ತಾನೇ ಪೇಪರ್ನಲ್ಲಿ ಸಂಪೂರ್ಣ ಬಿಡುಗಡೆ ಮಾಡಿದೀವಿ. ಯಾವ ಸರ್ಕಾರಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಏನಿಲ್ಲ ಅಂತ